ಬರ್ಬೋದು ಸರ್. ಏನು ಯಾವ ತರ ಇರುತ್ತೆ ಸರ್ ಪ್ರೊಸೀಜರ್? ಯಾಕಂದ್ರೆ ಈಗ ಪ್ರೊಸೀಜರ್ ನಿಮಗೆ ಪಕ್ಷದಿಂದ ಅಲ್ಲಿ ಕುಂತು MLC ಏನು ಸಮಸ್ಯೆ ಆಗಲ್ಲ ಸರ್? ಅಂದ್ರೆ ವಿಧಾನಸಭೆಯಲ್ಲಿ ಆಗಿರೋ ತರ ಇಲ್ಲೇನಾದ್ರೂ ಇದೆಯಾ ಅಥವಾ ಹೇಗೆ ಅಂತ? ಯಾವುದಕ್ಕೆ ನೀವು ಹೇಳ್ತೀರಿ? ಅವರೇ ಬಂದು ರಾಜೀನಾಮೆ ನಿಷೇಧ ಕಾಯ್ದೆ ಬರುತ್ತೆ ಸರ್. ಇಲ್ಲ ಅವರೇ ಬಂದು ಕೊಡಬೇಕು. ಈ ರಾಜೀನಾಮೆ ಕೊಟ್ಟು ನನ್ನ ಆಕ್ಸೆಪ್ಟ್ ಮಾಡಿದ್ರೆ ಮುಗಿದೋತ ಅವ್ರು ಸ್ವತಂತ್ರ. ಅವ್ರು ಎಲ್ಲಾರು ಹೋಗ್ಬೋದು, ಯಾವ ಪಕ್ಷಕ್ಕೆ ಹೋಗ್ಬೋದು, ಏನು ಬೇಕಾದ್ ಮಾಡ್ಬೋದು. ರಾಜೀನಾಮೆ ಇವತ್ತು ನಾ ಆಕ್ಸೆಪ್ಟ್ ಮಾಡಿದ್ರೆ ಕೊಡ್ತೀನಿ. ನಿಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲಾಗಿದೆ, ನಾ ಬರೆದು ಅವ್ರು ಕೊಡ್ತೀನಿ. ಕೊಟ್ಟ ನಂತರ ಅವರು ಫ್ರೀ ಆದರು ಅಂದರೆ ಎಕ್ಸೆಪ್ಟ್ ಮಾಡಿದ್ರೆ ಈ ಟೈಮ್ದಿಂದ ಇದು ನೋ ಮೋರ್ MLC ಇಷ್ಟ ಇದು. ಅಲ್ಲ, ಈಗಾಗಲೇ ಅವರು ರಾಜೀನಾಮೆ ಕೊಡದೇ ಈಗ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಂಡಿರೋದ್ರಿಂದ ಅದು ಪಡ್ಕೊಂಡ್ರೆ ನನಗೇನು ಗೊತ್ತಿಲ್ಲ. ಅದು ಅವರ ಇದನ್ನ ಮೆಂಬರ್ಶಿಪ್ ತೊಗೊಂಡಿದ್ರಂದ್ರೆ ಬಿಟ್ಟಿದ್ದು ಅದೇನು ಅವರವ್ರು ಇದು. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಅಲ್ಲಿ ಮುಂದೇನು ಕೋರ್ಟು ಕಚೇರಿ. ಬಟ್ ನನ್ನ ಕಡೆ ಏನಂದ್ರೆ ಈಗ ಅವ್ರು ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ. ನನ್ನ ಕಡೆ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ನಿಮ್ಮ ಸ್ವೀಕಾರ ಮಾಡಲಾಗಿದೆ ಅಂತ ಕೊಡೋದಷ್ಟೇ ನನ್ನ ಕೆಲಸ. ಕೊಟ್ಟರೆ ಮುಗೀತು ಅವ್ರದ್ದು. ಬರ್ಬೋದು ಸರ್. ಏನು ಯಾವ ತರ ಇರುತ್ತೆ ಸರ್ ಪ್ರೊಸೀಜರ್? ಯಾಕಂದ್ರೆ ಈಗ ಪ್ರೊಸೀಜರ್ ನಿಮಗೆ ಪಕ್ಷದಿಂದ ಅಲ್ಲಿ ಕುಂತು MLC ಏನು ಸಮಸ್ಯೆ ಆಗಲ್ಲ ಸರ್? ಅಂದ್ರೆ ವಿಧಾನಸಭೆಯಲ್ಲಿ ಆಗಿರೋ ತರ ಇಲ್ಲೇನಾದ್ರೂ ಇದೆಯಾ ಅಥವಾ ಹೇಗೆ ಅಂತ? ಯಾವುದಕ್ಕೆ ನೀವು ಹೇಳ್ತೀರಿ? ಅವರೇ ಬಂದು ರಾಜೀನಾಮೆ ನಿಷೇಧ ಕಾಯ್ದೆ ಬರುತ್ತೆ ಸರ್. ಇಲ್ಲ ಅವರೇ ಬಂದು ಕೊಡಬೇಕು. ಈ ರಾಜೀನಾಮೆ ಕೊಟ್ಟು ನನ್ನ ಆಕ್ಸೆಪ್ಟ್ ಮಾಡಿದ್ರೆ ಮುಗಿದೋತ ಅವ್ರು ಸ್ವತಂತ್ರ. ಅವ್ರು ಎಲ್ಲಾರು ಹೋಗ್ಬೋದು, ಯಾವ ಪಕ್ಷಕ್ಕೆ ಹೋಗ್ಬೋದು, ಏನು ಬೇಕಾದ್ ಮಾಡ್ಬೋದು. ರಾಜೀನಾಮೆ ಇವತ್ತು ನಾ ಆಕ್ಸೆಪ್ಟ್ ಮಾಡಿದ್ರೆ ಕೊಡ್ತೀನಿ. ನಿಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲಾಗಿದೆ, ನಾ ಬರೆದು ಅವ್ರು ಕೊಡ್ತೀನಿ. ಕೊಟ್ಟ ನಂತರ ಅವರು ಫ್ರೀ ಆದರು ಅಂದರೆ ಎಕ್ಸೆಪ್ಟ್ ಮಾಡಿದ್ರೆ ಈ ಟೈಮ್ದಿಂದ ಇದು ನೋ ಮೋರ್ MLC ಇಷ್ಟ ಇದು. ಅಲ್ಲ, ಈಗಾಗಲೇ ಅವರು ರಾಜೀನಾಮೆ ಕೊಡದೇ ಈಗ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಂಡಿರೋದ್ರಿಂದ ಅದು ಪಡ್ಕೊಂಡ್ರೆ ನನಗೇನು ಗೊತ್ತಿಲ್ಲ. ಅದು ಅವರ ಇದನ್ನ ಮೆಂಬರ್ಶಿಪ್ ತೊಗೊಂಡಿದ್ರಂದ್ರೆ ಬಿಟ್ಟಿದ್ದು ಅದೇನು ಅವರವ್ರು ಇದು. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಅಲ್ಲಿ ಮುಂದೇನು ಕೋರ್ಟು ಕಚೇರಿ. ಬಟ್ ನನ್ನ ಕಡೆ ಏನಂದ್ರೆ ಈಗ ಅವ್ರು ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ. ನನ್ನ ಕಡೆ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ನಿಮ್ಮ ಸ್ವೀಕಾರ ಮಾಡಲಾಗಿದೆ ಅಂತ ಕೊಡೋದಷ್ಟೇ ನನ್ನ ಕೆಲಸ. ಕೊಟ್ಟರೆ ಮುಗೀತು ಅವ್ರದ್ದು.